ಮಂಡ್ಯ ಲೋಕಸಭಾ ಟಿಕೆಟ್ನ ಕದನ ಮುಗದೇ ಹೋಯಿತು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಸುಮಲತಾ ಅಂಬರೀಷ್ಗೆ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಬುಲಾವ್ ಕೊಟ್ಟಿದೆ. ಹೀಗಾಗಿ ದಿಢೀರನೆ ಸಂಸದೆ ಸುಮಲತಾ ಅಂಬರೀಷ್ ದೆಹಲಿಗೆ ತೆರಳಿದ್ದಾರೆ. ಹೀಗಾಗಿ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಸುಮಲತಾ ಅವರ ದೆಹಲಿ ಪ್ರಯಾಣ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಸುಮಲತಾ ಅವರು ಏನಾದರೂ ಪ್ಲಾನ್ ರೂಪಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ಮಂಡ್ಯದ ಅಭಿಮಾನಿಗಳ ಸಭೆಯನ್ನ ಕೂಡ ಸಂಸದೆ ಸುಮಲತಾ ಅವರು ಮಾಡಿದ್ದಾರೆ. ಯಾರ್ಯಾರು ಮಂಡ್ಯದಲ್ಲಿ ತಮ್ಮ ಅಭಿಮಾನಿಗಳಿದ್ದಾರೆ, ಅದೇ ರೀತಿಯಾಗಿ ಹಿಂಬಾಲಕರಿದ್ದಾರೆ, ಎಲ್ಲರ ಜೊತೆಯಲ್ಲಿ ಸ್ವಾಭಿಮಾನಿ ಸಂಸದೆ ಸಭೆ ಕೂಡ ನಡೆಸಿದ್ದಾರೆ. ಹೀಗಾಗಿ ಸುಮಲತಾ ಅಂಬರೀಷ್ ಅವರ ನಡೆ ಭಾರಿ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಸುಮಲತಾ ಅವರು ನನಗೆ ಅಕ್ಕ ಇದ್ದಂತೆ, ಅದೇ ರೀತಿಯಾಗಿ ಅಂಬರೀಷ್ ಅವರನ್ನು ನೆನೆಯುವಂತಹ ಕೆಲಸವನ್ನು ಕೂಡ ಮಾಡಿದರು. ಈ ನಡುವೆ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನುವಂತಹ ವಿಷಯವನ್ನು ಏನಾದರೂ ಬಹಿರಂಗವಾಗಿ ಬಿಚ್ಚಿಟ್ರ ಅನ್ನುವಂತಹ ಮಾತುಕತೆಗಳು ಕೂಡ ಆಗ್ತಾ ಇತ್ತು. ಈ ನಡುವೆ ಸುಮಲತಾ ಅಂಬರೀಷ್ ಅವರನ್ನು ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಬುಲಾವ್ ಕೊಟ್ಟಿದೆ. ಮತ್ತೊಂದೆಡೆಯಲ್ಲಿ ಸುಮಲತಾ ಅಂಬರೀಷ್ ತಮ್ಮ ಅಭಿಮಾನಿಗಳು, ಅದೇ ರೀತಿಯಾಗಿ ತಮ್ಮನ್ನು ಬೆಂಬಲಿಸ್ತಾ ಇರುವಂತಹ ನಾಯಕರ ಜೊತೆಯಲ್ಲಿ ಸಭೆ ಕೂಡ ನಡೆಸಿದ್ದಾರೆ. ಈಗ ದಿಢೀರನೆ ಅವರು ದೆಹಲಿಗೆ ತೆರಳುತ್ತಾ ಇರೋದ್ರಿಂದಾಗಿ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಅದೇ ರೀತಿಯಾಗಿ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಅವರನ್ನು ಬುಲಾವ್ ಕೊಟ್ಟಿರೋದ್ರಿಂದಾಗಿ ಮುಂದೆ ಏನಾಗತ್ತೆ, ಯಾರಿಗೆ ಟಿಕೆಟ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಮೈತ್ರಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಬಾರ್ದು ಅಂತ ಬೇರೆ ಕ್ಷೇತ್ರದ ಒಂದು ಆಫರ್ ಏನಾದರೂ ಕೊಡ್ತಾರಾ, ಅಥವಾ ಸುಮಲತಾ ಅಂಬರೀಷ್ ಅವರಿಗೆ ಈ ಒಂದು ಮಂಡ್ಯದ ಟಿಕೆಟ್ ಕನ್ಫರ್ಮ್ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಬಿಜೆಪಿ ಅಂತೂ ಶಾಕ್ ಮೇಲೆ ಶಾಕ್ ಕೊಡುತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ಬಿಜೆಪಿ ನಾಯಕರು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗತ್ತೆ.